ಬದಲಾದಂತೆ ಬಟ್ಟೆಗಳ ಜೊತೆಗೆ ಚಪ್ಪಲಿ ಶೂಗಳ ಆಯ್ಕೆಯೂ ಬದಲಾಗುತ್ತದೆ. ಮೊದಲು ಜನರು ದಿನನಿತ್ಯ ಕಾಲುಗಳಿಗೆ ಸ್ಯಾಂಡಲ್ಗಳನ್ನು ಧರಿಸ್ತಾ ಇದ್ರು, ಆದ್ರೆ ಈಗ ಕ್ರಾಕ್ಸ್ ಫ್ಯಾಷನ್ ಶುರುವಾಗಿದೆ. ಬೀದಿಗಳಲ್ಲಿ, ರಸ್ತೆ, ಕಾಲೇಜು, ಆಫೀಸ್, ಟ್ರಿಪ್, ಮಾಲ್ ಹೀಗೆ ಅನೇಕ ಸ್ಥಳಗಳಲ್ಲಿ ಜನ ಈ ಕ್ರಾಕ್ಸ್ ಚಪ್ಪಲಿಯನ್ನು ಧರಿಸಿ ಓಡಾಡೋದನ್ನ ನೀವು ಕಾಣಬಹುದು. ಇದರ ವಿಶಿಷ್ಟ ವಿನ್ಯಾಸ ಮತ್ತು ಸಾಕಷ್ಟು ಅನುಕೂಲದಿಂದಾಗಿ ಕ್ರಾಕ್ಸ್ ವಯಸ್ಕರಿಗೆ ಮಾತ್ರವಲ್ಲದೆ ಮಕ್ಕಳಿಗೂ ಮೊದಲ ಆಯ್ಕೆಯಾಗಿದೆ. 2 ವರ್ಷದ ಮಕ್ಕಳು ಸಹ ಇದೀಗ ಕ್ರಾಕ್ಸ್ ಧರಿಸಲು ಆರಂಭಿಸಿದ್ದಾರೆ. ತಜ್ಞರು ಹೇಳುವ ಪ್ರಕಾರ ಕ್ರಾಕ್ಸ್ ಮಕ್ಕಳಿಗೆ ಉತ್ತಮವಲ್ಲ. ಅಂದ್ರೆ ಇವು ಪಾದಕ್ಕೆ ಉತ್ತಮವಾದ ಬೆಂಬಲವನ್ನ ನೀಡೋದಿಲ್ಲ, ಏಕೆಂದರೆ ಚಿಕ್ಕ ಮಕ್ಕಳ ಪಾದಗಳು ಬೆಳೆಯುತ್ತಿರುತ್ತವೆ ಮತ್ತು ಅವರ ಪಾದಗಳು ಮತ್ತು ಸಣ್ಣ ಕಾಲುಗಳು ಸರಿಯಾದ ದಿಕ್ಕಿನಲ್ಲಿ ಬೆಳೆಯಲು ಅವರಿಗೆ ಸರಿಯಾದ ಬೆಂಬಲ ಕೂಡ ಬೇಕಾಗುತ್ತದೆ. ಬೆಂಬಲವಿಲ್ಲದ ಶೂಗಳು ಮಕ್ಕಳಲ್ಲಿ ಚಪ್ಪಟೆ ಪಾದಗಳು ಅಥವಾ ಪಾದ ನೋವಿನಂತಹ ಸಮಸ್ಯೆಗಳನ್ನ ಹೆಚ್ಚು ಮಾಡುತ್ತದೆ. ಕ್ರಾಕ್ಸ್ ರಬ್ಬರ್ ಅಥವಾ ಫೋಮ್ ನಿಂದ ತಯಾರಿಸಲಾಗುತ್ತದೆ. ಇವು ಮೃದುವಾಗಿ ಕಾಣುತ್ತವೆ, ಆದ್ರೆ ಸರಿಯಾದ ಮೆತ್ತನೆಯನ್ನ ಒದಗಿಸೋದಿಲ್ಲ. ಮಕ್ಕಳು ಅವುಗಳನ್ನ ಗಂಟೆಗಟ್ಟಲೆ ಧರಿಸಿದ್ರೆ ಅವರ ಪಾದಗಳಿಗೆ ನೋವಾಗಬಹುದು ಮತ್ತು ದಣಿಯಬಹುದು. ಅವರ ದೇಹದ ತೂಕವನ್ನ ಸರಿಯಾಗಿ ಸಹಿಸುವ ಬೂಟುಗಳು ಬೇಕಾಗುತ್ತವೆ. ರಬ್ಬರ್ ತರಹದ ವಸ್ತುವು ಪಾದಗಳಲ್ಲಿ ಬೆವರುವಿಕೆಯನ್ನ ಕೂಡ ಹೆಚ್ಚು ಮಾಡುತ್ತದೆ. ಇದು ಬ್ಯಾಕ್ಟೀರಿಯಾದ ಬೆಳವಣಿಗೆಯ ಅಪಾಯವನ್ನ ಹೆಚ್ಚಿಸುತ್ತದೆ. ಇದು ಶಿಲೀಂಧ್ರ ಸೋಂಕಿನಂತಹ ಸಮಸ್ಯೆಗಳಿಗೆ ಕೂಡ ಕಾರಣವಾಗಬಹುದು. ಅಪರೂಪಕ್ಕೆ ಇವುಗಳನ್ನ ಧರಿಸುವುದರಿಂದ ಯಾವುದೇ ಸಮಸ್ಯೆ ಇಲ್ಲ, ಆದ್ರೆ ನೀವು ಎಲ್ಲಿಗೆ ಹೋದರೂ ಯಾವಾಗಲೂ ಅವುಗಳನ್ನ ಧರಿಸುವುದು ಒಳ್ಳೆಯದಲ್ಲ. ಪೋಷಕರು ತಮ್ಮ ಮಕ್ಕಳಿಗೆ ಉತ್ತಮ ಹಿಡಿತವಿರುವ ಚಪ್ಪಲಿಗಳನ್ನಷ್ಟೇ ಧರಿಸಲು ಕಲಿಸಬೇಕು.